ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲ ನಿಮಗೆ ನಿಮ್ಮ ಮೊಬೈಲ್ನ ಕ್ಯಾಮರಾವನ್ನು ಯಾವ ರೀತಿ ನೀವು DSLR ಕ್ಯಾಮರಾವನ್ನಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹೌದು, ನೀವು ಸ್ಟುಡಿಯೋದಲ್ಲಿ ಹೋದರೆ ಅವರು DSLR ಇಂದ ಫೋಟೋನ ತೆಗಿತಾರೆ, ವಿಡಿಯೋ ಮಾಡ್ತಾರೆ. ಸೊ DSLRಲ್ಲಿ ಫೋಟೋ ತೆಗೆದ್ರೆ ನಿಮಗೆ ಗೊತ್ತಿದೆ, ಸೊ ಅದು ಎಷ್ಟು ಕ್ಲಾರಿಟಿ ಬರುತ್ತಂದರೆ ನಿಮ್ಮ ಫೋಟೋವನ್ನು ನೀವು ಎಷ್ಟೇ ಝೂಮ್ ಮಾಡಿದರೂ ಕೂಡ ಅದು ಝೂಮ್ ಇನ್ ಮಾಡಿದ್ರು ಕೂಡ ಅದು ಬ್ಲರ್ ಆಗಲ್ಲ. ಜೊತೆಗೆ ಆ ಫೋಟೋದ ಎಡ್ಜಸ್ ಇರ್ಬೋದು, ಪ್ರತಿಯೊಂದು ಕೂಡ ಕ್ಲಾರಿಟಿಯಾಗಿ ಬರುತ್ತೆ. ಅದೇ ರೀತಿ ಬ್ಯಾಕ್ಗ್ರೌಂಡು ಕರೆಕ್ಟಾಗಿ ಎಷ್ಟು ಬ್ಲರ್ ಆಗಬೇಕು ಅಷ್ಟೇ ಬ್ಲರ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಅದು ನೋಡೋಕ್ಕೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು, ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಬಟ್ ನಾವು ಮೊಬೈಲಲ್ಲಿ ಫೋಟೋ ತೆಗೆದಾಗ ಏನಾಗುತ್ತೆ, ಅದು ಬ್ಲರ್ ಆಗಿ ಕಾಣಿಸುತ್ತೆ, ಬ್ಯಾಕ್ಗ್ರೌಂಡ್ ಬ್ಲರ್ ಆಗಲ್ಲ. ಜೊತೆಗೆ ಫೋಟೋನ ಸ್ವಲ್ಪ ಝೂಮ್ ಮಾಡ್ತಿದ್ದಾಗೇ ಅದು ಬ್ಲರ್ ಆಗ್ತಾ ಬರುತ್ತೆ. ಯಾವ ಪೋರ್ಷನ್ ಕೂಡ, ಯಾವುದೋ ಆಬ್ಜೆಕ್ಟ್ ಕೂಡ ಕ್ಲಾರಿಟಿಯಾಗಿ ಕಾಣಿಸಲ್ಲ. ಬಟ್ ಫ್ರೆಂಡ್ಸ್, ನೀವು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ DSLRನ ಖರೀದಿ ಮಾಡುವಾಗತ್ತೆ ಇಲ್ಲ, ನಿಮ್ಮ ನಾರ್ಮಲ್ ಮೊಬೈಲ್ನ ಕ್ಯಾಮರಾವನ್ನು ನೀವು DSLR ಆಗಿ ಮಾಡ್ಬೋದು. ಸೊ ನಿಮ್ಮ ಮೊಬೈಲ್ ಕ್ಯಾಮ್ರಾ 5 ಮೆಗಾಪಿಕ್ಸೆಲ್ ಇರಲಿ, 8 ಇರಲಿ ಅಥವಾ 16 ಮೆಗಾಪಿಕ್ಸೆಲ್ ಇರಲಿ. ಸೊ ನಿಮ್ಮ ಮೊಬೈಲಲ್ಲಿ ಕ್ಯಾಮರಾ ಡೈರೆಕ್ಟ್ ನೀವು ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಾಗ ಬ್ಲರ್ ಬರ್ತಿದ್ರೆ ಈ ಟ್ರಿಕ್ಕನ್ನು ಅಪ್ಲೈ ಮಾಡಿ. ಸೊ ತದನಂತರ ನೀವು ಯಾವುದೇ ಫೋಟೋ ತೆಗೀರಿ ಅಥವಾ ವೀಡಿಯೋ ಮಾಡಿ, ಅದು ನಿಮಗೆ DSLR ರೀತಿ ಬರುತ್ತೆ. ಅಂದರೆ ಫೋಟೋ ಎಷ್ಟೇ ಝೂಮ್ ಮಾಡಿದ್ರು ಕೂಡ ಅದು ಕ್ಲಾರಿಟಿಯಾಗಿ ಬರುತ್ತೆ, ಎಲ್ಲಿ ಕೂಡ ಬ್ಲರ್ ಆಗಲ್ಲ. ಅಡ್ಜಸ್ಟ್ ಏನಿದೆ ಅದೆಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಇದು 100% ಪ್ರತಿಯೊಂದು ಮೊಬೈಲ್ ವರ್ಕ್ ಆಗುತ್ತೆ. ನಿಮ್ದು ಇವನ್ 5000 10,000 ಮೊಬೈಲ್ ಆದರೂ ಕೂಡ ಇದು 100% ವರ್ಕ್ ಆಗುತ್ತೆ. ನಿಮ್ಮ ಕ್ಯಾಮರಾವನ್ನು ನೀವು DSLR ಆಗಿ ಮಾಡ್ಬೋದು. ಫ್ರೆಂಡ್ಸ್, ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಈ ವಿಡಿಯೋ ಬಂದುಬಿಟ್ಟು ನಿಮಗೆ ಖಂಡಿತವಾಗಿ ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನಿಮ್ಮ ಮೊಬೈಲ್ನ ನಾರ್ಮಲ್ ಕ್ಯಾಮರಾವನ್ನು ನೀವು DSLR ಆಗಿ ಮಾಡಬೇಕಂದ್ರೆ ಮಿಸ್ ಮಾಡದೆ ಪ್ರತಿಯೊಬ್ಬರು ಮೊದಲನೇದಾಗಿ ಲೈಕ್ ಮಾಡಬೇಕಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಬೆಲ್ಲೈಕನ್ ಇಲ್ಲಿ ಆಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಚಿಕ್ಕ ಕಮೆಂಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಕ್ಯಾಮರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸೆಂಡ್ ಮಾಡಿ. ಫ್ರೆಂಡ್ಸ್, ಈ ಟ್ರಿಕ್ಕನ್ನು ಅಪ್ಲೈ ಮಾಡಿಕೊಂಡು ನಿಮ್ಮ ಮೊಬೈಲ್ನ ಕ್ಯಾಮರಾ ಏನಿದೆ ವೀಕ್ ಇದ್ದರೆ, ಕ್ಲಾರಿಟಿ ಬರ್ತಿಲ್ಲ ಅಂತ ಹೇಳಿದ್ರೆ ನೀವು ಈ ಟ್ರಿಕ್ಕನ್ನು ಅಪ್ಲೈ ಮಾಡ್ಕೋಬೋದು. DSLR ಅಷ್ಟೇ ಕ್ಲಾರಿಟಿಯಾಗಿ ಫೋಟೋ ತೆಗಿಬೋದು. ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ನಾರ್ಮಲ್ ಕ್ಯಾಮರಾವನ್ನು DSLR ಆಗಿ ಮಾಡಬೇಕಂದ್ರೆ ಮೊದಲಾಗಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನ್ ಬಂದುಬಿಟ್ಟು ನಿಮಗೆ 5 ಮಿಲಿಯನ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಆಗಿದೆ. ಜೊತೆಗೆ 4.8 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ನಿಮಗೆ ಗೊತ್ತಿದೆ 4.8 ಸ್ಟಾರ್ ಅಂತ ಹೇಳಿದ್ರೆ ಅದು ಟಾಪ್ ರೇಟಿಂಗ್ ಅಂತ ಹೇಳ್ಬೋದು. ಸೊ ಅಷ್ಟೊಂದು ರೇಟಿಂಗ್ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಕ್ಯಾಮರಾ ಅಷ್ಟು ವರ್ಕ್ ಆಗುತ್ತೆ ಅಂತ. ಸೊ ಈ ಅಪ್ಲಿಕೇಶನ್ನ ಡೈರೆಕ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಅಪ್ಲಿಕೇಶನ್ ಲಿಂಕ್ ಡೈರೆಕ್ಟ್ ಕೊಟ್ಟಿದ್ದೀನಿ, ಅಲ್ಲಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವಾಗ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಫ್ರೆಂಡ್ಸ್, ಓಪನ್ ಮಾಡಿದ್ರೆ ನಿಮಗೆ 2 ಆಪ್ಷನ್ ಬರುತ್ತೆ, ಗ್ಯಾಲರಿ ಮತ್ತು ಕ್ಯಾಮ್ರಾ. ಆಲ್ರೆಡಿ ನೀವು ತೆಗೆದಿರುವಂಥ ಫೋಟೋನ ಎಡಿಟ್ ಮಾಡಬೇಕಂದ್ರೆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ, ಅಥವಾ ಹೊಸದಾಗಿ ಫೋಟೋನ ತೆಗಿಬೇಕಂದ್ರೆ ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೋಡ್ಬೋದು ಕ್ಯಾಮ್ರಾ ಓಪನ್ ಮಾಡ್ತಿದ್ದೇಕೆ ನೀವು ಇಲ್ಲಿ ಸೆಲ್ಫಿ ಕೂಡ ತೆಗಿಬೋದು. ಓಕೆ, ಕ್ಯಾಮ್ರಾನ ಓಪನ್ ಮಾಡ್ತೀವಿ, ನೋಡ್ಬೋದು ಎಷ್ಟು ಕ್ಲಾರಿಟಿಯಾಗಿ ಬಂದಿದೆ ಅಂದರೆ ಸೇಮ್ ನಿಮಗೆ DSLR ರೀತಿ ಬಂದಿದೆ ಅಂತ ಹೇಳ್ಬೋದು, ಅಷ್ಟು ಕ್ಲಾರಿಟಿಯಾಗಿ ಬಂದಿದೆ. ಸೊ ಸಿಂಪಲಾಗಿ ನಾನು ಏನಾದರೂ ಒಂದು ಮೊಬೈಲ್ ಯಾವ್ದಾದ್ರು ಇಡ್ತೀನಿ. ಫ್ರೆಂಡ್ಸ್, ನೋಡ್ಬೋದು ನನ್ನ ಈ ಕ್ಯಾಮರಾ ಎಷ್ಟು ಕ್ಲಾರಿಟಿಯಾಗಿ ಬಂದಿದೆ ಅಂತ ನೋಡ್ಬೋದು. ಸೊ ಮೊಬೈಲ್ ಏನಿದೆ ಪ್ರತಿಯೊಂದು ನಿಮಗೆ DSLR ರೀತಿ ಕ್ಲಾರಿಟಿಯಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಇರ್ಬೋದು ಅಥವಾ ಆಬ್ಜೆಕ್ಟ್ನ ಬಾರ್ಡರ್ ಇರ್ಬೋದು, ಪ್ರತಿಯೊಂದು ಎಷ್ಟೊಂದು ಶಾರ್ಪಾಗಿ ಬಂದಿದೆ ಅಂತ. ಸೊ ಇದರಲ್ಲಿ ನೀವು ಎಡಿಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನಿಮಗೆ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೇ ಈ ರೀತಿ ಬರುತ್ತೆ. ಇಲ್ಲಿ ನೀವು ಇದು ಬ್ಯಾಕ್ಗ್ರೌಂಡ್ ಇರ್ಬೋದು, ಆಬ್ಜೆಕ್ಟ್ ಇರ್ಬೋದು, ಇದನ್ನು ಎಡಿಟ್ ಮಾಡ್ಕೋಬೋದು. ಸೊ ನೋಡ್ಬೋದು ಈ ರೀತಿ. ಸೊ ನಿಮಗೆ ಎಷ್ಟು ಕ್ಲಾರಿಟಿ ಬೇಕು, ಎಷ್ಟು ಆಬ್ಜೆಕ್ಟು ಕರೆಕ್ಟ್ ವಿಸಿಬಲ್ ಆಗಬೇಕು, ಬ್ಯಾಕ್ಗ್ರೌಂಡ್ ಬ್ಲರ್ ಆಗಬೇಕು, ಈ ರೀತಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೋಡ್ಬೋದು ಇವಾಗ ಫೋಟೋ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದೇ ರೀತಿ ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇದು ಫೋಟೋಯಿಂದ ಫೋಟೋಗೆ ನೀವು ಚೇಂಜಸ್ ಆಗ್ತಿರುತ್ತೆ. ಸೊ ನಿಮಗೆ ಎಷ್ಟು ಬೇಕಿರುತ್ತೆ ಅದನ್ನು ಇಲ್ಲಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಬಾಟಮಲ್ಲಿ ನೋಡಿದರೆ ನಿಮಗೆ ಇಲ್ಲಿ ತುಂಬ ಫಿಲ್ಟರ್ ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಯಾವ್ದು ಫಿಲ್ಟರ್ ಇಷ್ಟ ಆಗುತ್ತೋ ಅದನ್ನು ಬೇಕು ನೀವು ಇಲ್ಲಿ ಚೆಕ್ ಮಾಡಿ ನೋಡ್ಬೋದು. ಈ ರೀತಿ ಗೈಸ್ ನೋಡ್ಬೋದು ಇವಾಗ ಆಬ್ಜೆಕ್ಟ್ ಜೊತೆಗೆ ಬ್ಯಾಕ್ಗ್ರೌಂಡ್ ಇಲ್ಲಿ ಡಿಫ್ರೆಂಟಾಗಿ ಚೇಂಜ್ ಆಗ್ತಿದೆ. ಸೊ ಇನ್ನೊಂದು ರೀತಿ ಹೇಳಬೇಕಂದ್ರೆ ಇದು ಕಂಪ್ಲೀಟಾಗಿ ಫ್ರೀ ಅಂತ ಹೇಳ್ಬೋದು. ಇದರಲ್ಲಿ ಯಾವುದು ಕೂಡ ನಿಮಗೆ ಪ್ರೀಮಿಯಮ್ ಇಲ್ಲ, ಎಲ್ಲ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಕ್ಯಾಪ್ಚರ್ ಆದರೆ ನಾನು ನಿಮಗೆ ಗ್ಯಾಲರಿಗೆ ಹೋಗಿ ಸೇವ್ ಆಗುತ್ತೆ, ಅಲ್ಲಿಂದ ತೋರಿಸ್ತೀನಿ ನಾನು ನಿಮಗೆ ಇವಾಗ. ಗೈಸ್ ನೋಡ್ಬೋದು ಫೋಟೋ ಎಷ್ಟು ಕ್ಲಾರಿಟಿಯಾಗಿ ಬಂದಿದೆ ಅಂತ. ಸೇಮ್ ನಿಮಗೆ DSLR ರೀತಿಯೇ ಬಂದಿದೆ. ಸೊ ಯಾರು ಕೂಡ ಇದು ಮೊಬೈಲ್ ಕ್ಯಾಮ್ರಾದಲ್ಲಿ ತೆಗೆದಿರೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ನಿಮಗೆ ಬಾರ್ಡ್ರ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಇರ್ಬೋದು, ನಿಮಗೆ ಎಷ್ಟೇ ಝೂಮ್ ಮಾಡಿದ್ರು ಕೂಡ ಇದು ಬ್ಲರ್ ಆಗಲ್ಲ. ನೋಡ್ಬೋದು ಇಲ್ಲಿ ಪ್ರತಿಯೊಂದು ಅಡ್ಜಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ಈ ಕ್ಯಾಮ್ರಾದಲ್ಲಿ ನಿಮಗೆ ಔಟ್ಡೋರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿದು ಇಂಡೋರ್ ಆಗಿದೆ, ಔಟ್ಡೋರಲ್ಲಿ ಇನ್ನೂ ಕೂಡ ಕ್ಲಾರಿಟಿಯಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ನಿಮಗೆ ಖಂಡಿತವಾಗಿ ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಪ್ರತಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.